ನನ್ನ ಆರ್ಯ ಸರ್ ನಿಜವಾದ ಹೆಸರು ಆರ್ಯವರ್ಧನ್ ಅಲ್ಲ, ಸುಭಾಷ್ ಪಾಟೀಲ್. ಈ ವಿಷಯ ಗೊತ್ತಾದ್ಮೇಲೂ ನಾನು ಹೇಗೆ ನಾರ್ಮಲ್ ಆಗಿರ್ಲಿ? ಸುಭಾಷ್ ಪಾಟೀಲ? ಹಾಗಿದ್ರೆ ಆ ಸಂಜಯ್ ಪಾಟೀಲ್ ಅನ್ನೋದು? ಅದು ಅವ್ರ ಹೆತ್ತಮ್ಮ ಇಟ್ಟಿರೋ ಹೆಸರು. ಆಮೇಲೆ ಅವರೇ ಹೆಸರು ಇಟ್ಕೊಂಡ್ರ ಅಥವಾ ಡಾಕ್ಯುಮೆಂಟ್ಗಳಲ್ಲಿ ಈ ಹೆಸರು ಇರೋದಾ ನನಗೊಂದು ಗೊತ್ತಿಲ್ಲ. ಆದ್ರೆ ಸರ್ಕಾರದ ದಾಖಲೆಗಳ ಪ್ರಕಾರ ಇವರೇ ಸುಭಾಷ್ ಪಾಟೀಲ್. ಈ ಹೆಸರನ್ನ ನನ್ನಿಂದ ಗುಟ್ಟಾಗಿಡೋದಕ್ಕೆ ಸರ್ ಎಲ್ಲಾ ಪ್ರಯತ್ನನೂ ಮಾಡಿದ್ದಾರೆ. ಹಾಗಿದ್ರೆ ಜೈಲ್ಗೆ ಹೋಗಿದ್ದಾನಲ್ಲ, ಅವನ್ ಯಾರು? ಅವನೇ ಸುಭಾಷ್ ಪಾಟೀಲ್ ಅಂತ ಆರ್ಯ ಸರ್ ಮತ್ತೆ ಜೇಂಡೆ ಸರ್ ನನಗೆ ತೋರಿಸಿರೋದು. ನಾನ್ ನಂಬಿರೋದಷ್ಟೇ. ಹಾಗಾದ್ರೆ ಅವನು ನಿಜವಾದ ಸುಭಾಷ್ ಪಾಟೀಲ್ ಅಲ್ಲ ಅನ್ನೋದೇ ಆದ್ರೆ ಅವನ್ ಜೈಲ್ಗೆ ಹೋಗಿದ್ದಾನೆ ಅನ್ನೋದು ಸುಳ್ಳೆ ಅಂತ ಆಗಲ್ವಾ? ಅವನ್ ಜೈಲಲ್ಲಿ ಇಲ್ಲ ಅನ್ನೋದು ಕನ್ಫರ್ಮ್ ಮಾಡ್ಕೊಂಡ್ರೆ ನಿನ್ ಅನುಮಾನ ಕ್ಲಿಯರ್ ಆಗ್ಬೋದು. ಹೌದು, ನೀನಿದನ್ನ ಆರ್ಯ ಸರ್ ಹತ್ರ ಹೇಳಿದ್ಯಾ? ಇಲ್ಲ, ನಾನ್ ಹೇಳೋದಿಲ್ಲ. ನಾನ್ ಯಾವ್ದನ್ನ ನಂಬೇಕು ಅನ್ನೋದನ್ನ ಅವರೇ ನನ್ ಸುತ್ತ ಕಟ್ಕೊಟ್ಟಿದ್ದಾರೆ. ನಾನು ಯಾವ್ದನ್ನ ಪ್ರಶ್ನೆ ಮಾಡಬಾರ್ದು ಅನ್ನೋದಕ್ಕೂ ಎಲ್ಲ ಸಿದ್ಧತೆ ಮಾಡಿದ್ದಾರೆ. ನನಗ್ ಅವ್ರ ಬಗ್ಗೆ ಇಂಥದೊಂದು ಸುಳು ಸಿಕ್ಕಿದೆ ಅನ್ನೋದನ್ನು ಕೂಡ ನಾನು ತೋರಿಸ್ಕೊಳಲ್ಲ ರಮ್ಯಾ. ನಿಜವಾದ ಪ್ರೀತಿ ಇರೋ ಕಡೆ ಯಾವುದೇ ಗುಟ್ಟು ಇರಬಾರ್ದು ಅಲ್ವಾ ರಮ್ಯಾ? ನನಗೀಗ ಹೇಗಾಗಿದೆ ಅಂದ್ರೆ ಪ್ರತಿದಿನ ಆರ್ಯ ಸರ್ ಬಗ್ಗೆ ಹೊಸ ವಿಚಾರ ತಿಳಿಯುತ್ತೇನೋ ಅನ್ನೋ ಅಷ್ಟು ಹೆದರಿಕೆ. ನಾನು ಯಾಮಾರದಿನಿ ಕಣೆ ರಮ್ಯಾ. ಆದ್ರೆ ಈಗ ಎಚ್ಚೆತ್ಕೋತೀನಿ. ಹೆಜ್ಜೆಗೂ ಜೋಗ್ತವ ನನಗೆ ಎಚ್ಚರಿಕೆ ಕೊಡ್ತಾನೆ ಇದ್ಲು. ನಾನು ಎಲೆಕ್ಷನ್ ಕಮಿಷನ್ ಆಫೀಸಿಗೆ ಹೋಗುವಾಗ್ಲೂ ಸತ್ಯಾನೇ ಎದುರಿಸೋ ಶಕ್ತಿ ಆ ತಾಯಿ ನೀನು ಕೊಡ್ಲಿ ಅಂತ ಹೇಳಿದ್ಲು. ಹಾಗಾದ್ರೆ ನೀನು ಮೊದ್ಲು ಜೈಲಲ್ಲಿರೋ ಆ ವ್ಯಕ್ತಿನ ಭೇಟಿ ಮಾಡು, ಆಗ ನಿನ್ಗೆ ಪೂರ್ತಿ ಸತ್ಯ ಗೊತ್ತಾಗುತ್ತೆ. ಬಟ್ ಹೇಗೆ? ನಾನ್ ಏನೇ ಮಾಡಿದ್ರು ಆರ್ಯ ಸರ್ ಗೊತ್ತಾಗೇ ಆಗುತ್ತೆ. ನಾನ್ CCTVಗಳ ಮಧ್ಯೆ ಬದುಕ್ತಾ ಇದೀನಿ ರಮ್ಯಾ. ನಾನ್ ಏನೇ ಮಾಡಿದ್ರು ಆರ್ಯ ಸರ್ ಗೊತ್ತಾಗೇ ಆಗುತ್ತೆ. ಹಾ, ನಮ್ ಕ್ಲಾಸ್ ಅಲ್ಲಿ ರುಕ್ಸಾನ ಇದ್ಲಲ್ಲ, ಅವರಪ್ಪ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೇ ಕೆಲಸ ಮಾಡ್ತಿರೋದಲ್ವಾ? ಅವ್ರ ಹತ್ರ ಹೆಲ್ಪ್ ಕೇಳಿದ್ರೆ? ಹೌದು ಕಣೆ ರಮ್ಯಾ, ಆದ್ರೆ ಎಲ್ಲೂ ಆರ್ಯ ಸರ್ ಹೆಸರು ತೆಗಿಬಾರ್ದು. ನಾವು ತುಂಬಾ ಹುಷಾರಾಗಿರ್ಬೇಕು. ಹಾ, ಅವ್ರು ನಮ್ಗೆ ಖಂಡಿತ ಹೆಲ್ಪ್ ಮಾಡ್ತಾರೆ. ಅಣ್ಣ ತಗೋ, ಜ್ಯೂಸು ಚಿಪ್ಸು. ಏನ್ ರಜನಿ, ಜ್ಯೂಸು ಚಿಪ್ಸು? ಯಾರ್ದಾದ್ರು ಹುಟ್ಟದಬ್ಬನ? ಹುಟ್ಟದಬ್ಬ ಎಲ್ಲ ಇಲ್ಲ ಅಣ್ಣ, ಪುಷ್ಪ ಅವ್ರ ಮನೆಯಲ್ಲಿ ಪಾರ್ಟಿ. ಪಾರ್ಟಿನಾ? ಹ್ಞೂ ಅಣ್ಣ, ಶಾರದಾ ದೇವಿಯವರು ಅನುಗೆ ಆಸ್ತಿನೆಲ್ಲ ಬರ್ಕೊಡ್ತೀವಿ ಅಂದ್ರಂತಣ್ಣ. ಇರಣ್ಣ, ನಾ ಸ್ವಲ್ಪ ಹೇಳಿದನ್ ಕೇಳು, ಸಮಾಧಾನ ಮಾಡ್ಕೋ. ಅನು ಅದನ್ನೆಲ್ಲ ಬೇಡ ಅಂತ ಹೇಳಿ ದೊಡ್ಡಸ್ಕೆ ಮೆರೆದ್ಲಂತೆ. 1000 ಕೋಟಿ ಆಸ್ತಿನ ಗಳಿಸೋದೆಷ್ಟು ಕಷ್ಟನೋ ಅದು ಬೇಡ ಅನ್ನೋದು ಅದಕ್ಕಿಂತ ದೊಡ್ಡ ವಿಷಯ ಅಂತ ಹೇಳಿ ಪುಷ್ಪ ಅವರು ವಟಾರದವ್ರನ್ನೆಲ್ಲ ಕರೆದು ಕೊಚ್ಕೊಂಡಿದ್ದು. ಅವ್ರು ಕೊಚ್ಕೊಂಡಿದ್ ಲೆವೆಲ್ಗೆ ಈ ಜ್ಯೂಸು ಚಿಪ್ಸ್ ಎಲ್ಲ ಕಡಿಮೆನೆ ಬಿಡು. ಓಹೋ, ಆಸ್ತಿ ಬೇಡ ಅಂದಿದ್ದಕ್ಕೆ ಈ ಆಲೂಗಡ್ಡೆ ವಠಾರ ತುಂಬಾ ಎಲ್ಲ ಚಿಪ್ಸ್ ಆಗಿ ಕುಣಿತಾ ಇದೆಯಾ? ಇದಕ್ಕೇನಾ ಬೆಳಗ್ಗೆ ಪಂಚಾಯತಿ ಮಾಡೋದಕ್ಕೆ ಅಲ್ಲಿ ತನಕ ಹೋಗಿ ಬಂದಿತ್ತು? ಅಲ್ಲ, ಇರೋ ಆಸ್ತಿನೆಲ್ಲ ಅವಳಿಗೆ ಕೊಟ್ಟು ಈ ಆರ್ಯವರ್ಧನ್ ಏನ್ ಇಟ್ಕೊಳ್ತಾರಂತೆ? ನಮ್ಮೂರಿನ ತೆಂಗಿನಕಾಯಿ ಚಿಪ್ಪ
ಅಣ್ಣ ಅವ್ರ ಇದಕ್ಕೂ ಮೊದ್ಲೂನು ಆಸ್ತಿ ಬೇಡ ಅಂತ ಹೇಳಿದ್ರಲ್ಲ, ಅವ್ರು ಬರೀ ಹೆಸರಿಗೆ ಮಾತ್ರನೇ ಯಜಮಾನ ಅಂತೆ. ನಿಜವಾದ ಯಜಮಾನ ಅವ್ರ ತಮ್ಮ ಹರ್ಷವರ್ಧನ ಇದಾನಲ್ಲ ಅವನಂತೆ ಅಣ್ಣ. ಓಹೋ, ಲೋಕದ ಕಣ್ಣಿಗೆ ಮಾತ್ರ ಯಜಮಾನನಾ? ಸುಬ್ಬು ಇಲ್ಲಿ ಬಾ. ನಿಮಿಷನೇ ತಿಂದು ತಗೊಂಡ್ಬರ್ತೀನಿ. ಯಾಕಪ್ಪ? ಅಲ್ಲ ಬಂಗಾರ, ನಿನಗೆ ಆ ಮನೆಯಲ್ಲಿ ಮಂಚಿನ ಮೇಲೆ ಮಲಗಿ ಅಭ್ಯಾಸ ಅಲ್ವಾ, ಅದಕ್ಕೆ. ಅಪ್ಪ, ನಾನ್ ಮೊದ್ಲು ಇದ್ದಿದ್ದು ಇಲ್ಲಿ, ಆಮೇಲೆ ಅಲ್ಲಿಗೆ ಹೋಗಿದ್ದು. ಯಾಕೆ ಹೀಗೆಲ್ಲ ಮಾತಾಡ್ತೀರಾ? ನೀವ್ ಬನ್ನಿ ಮಲ್ಕೊಳ್ಳಿ. ಅನು ಅಮ್ಮ, ಸುಮ್ನೆ ಇರು ನೀನು. ನಾನ್ ಈ ಮನೆಗ್ ಬಂದಿರೋ ಅತಿಥಿ ಅಂತ ನೀವಿಬ್ರು ತೀರ್ಮಾನ ಮಾಡಿದಿರೋ ಹೇಗೆ? ಸರಿ ಕಣಮ್ಮ, ನಾನ್ ಏನು ಹೇಳೋದಿಲ್ಲ. ನಿನ್ಗೆ ಎಲ್ಲಿ ಮಲಗ್ಬೇಕು ಅನ್ಸುತ್ತೋ ಅಲ್ಲೇ ಮಲಕೋ. ನಿಮ್ಮ ಅಪ್ಪನೇ ಹೇಳ್ತಿದ್ದು ಮಗಳು ಬಂದ್ಮೇಲೆ ಮಂಚದ ಮೇಲೆ ಮಲಗಕ್ ಹೇಳ್ಬೇಕು ಅಂತ, ಅದಕ್ಕೆ ನಾನು ಹೇಳ್ದೆ ಅಷ್ಟೇ. ನಾನೇ ಹೇಳಿದ್ದು ಬಂಗಾರ, ಅನು ಮಂಚಿನ ಮೇಲೆ ಮಲ್ಕೊಳ್ಳಿ ಅಂತ. ಅಪ್ಪ, ನಾನ್ ಕೆಳಗೆ ಮಲ್ಕೋತೀನಿ ಪ್ಲೀಸ್. ಸರಿ ಅಮ್ಮ, ನಿನಗೆಲ್ಲ ಆರಾಮ್ ಅನ್ಸುತ್ತೋ ಅಲ್ಲೇ ಮಲ್ಕೊ. ಯಾಕೆ ಹೀಗ್ ನೋಡ್ತಿದೀಯೇ? ಇದನ್ನೇ ನಾಳೆ ನಿಮ್ ನಲ್ಲಿಗೆ ಹಂಗತ್ರ ಹೇಳ್ಕೊಂಡು ಕೊಚ್ಕೋಬೇಡ. ಯಾವ್ದನ್ನ? ಮಂಚದಲ್ಲಿ ಮಲಗುವಂದರು ನೆಲದ ಮೇಲೆ ಮಲಗಿದ ಅನು ಅಂತ ಹೆಡ್ಲೈನ್ ಹೇಳ್ಕೊಂಡು ಮೆರಿಬೇಡ ಅಂದೆ. ಮಪ್ಪನಿಗೆ ಎಷ್ಟು ಕೊಟ್ಟು ನೋಡು. ನಾನೇನ್ ಮೆರಿಲಿಲ್ಲ ಸುಬ್ಬು. ನಾವ್ ಕಷ್ಟದಲ್ಲಿರುವಾಗ ಆಡ್ಕೊಂಡ್ ನಕ್ಕದ್ರಲ್ಲ, ಅವ್ರ ಮುಂದೆ ಇಷ್ಟ ಆದ್ರೂ ಇರ್ಬಾರ್ದ? ನಮ್ಮ ಮನುನ ಆರೇ ಸರಿ ಮದುವೆ ಮಾಡ್ಕೊಡುವಾಗ ಅವ್ರ ಶ್ರೀಮಂತಿಕೆಗೆ ಆಸೆ ಪಟ್ಟು ವಯಸ್ಸಾದವ್ರಿಗೆ ಮದುವೆ ಮಾಡ್ಕೊಡ್ತಿದಾರೆ ಅಂತ ನಮ್ ಬೆನ್ನಿಂದ ಎಷ್ಟು ಆಡ್ಕೊಂಡ್ರು. ಅದಕ್ಕೆ ಎಲ್ಲಾರ್ನು ಕರೆದು ಹೇಳಿದ್ದು, ನನ್ ಮಗಳು ಆಸ್ತಿನಲ್ಲಿ ಪಾಲ್ಬೇಡ ಅಂತ ಹೇಳೋದು ಅಂತ. ನಿನಗಿದೆಲ್ಲ ಎಲ್ಲಿ ಗೊತ್ತಾಗುತ್ತೆ? ಕಣ್ ಮುಚ್ಕೊಂಡ್ ಮಲ್ಕೋ. ಹೌದಾ? ಕಣ್ ಮುಚ್ಕೊಂಡ್ ಮಲ್ಕೋಬೇಕಾ? ಅಯ್ಯಯ್ಯೋ, ನಂಗೆ ಇಷ್ಟ ದಿನ ಗೊತ್ತೇ ಇರ್ಲಿಲ್ವಲ್ಲೇ. ಮಲ್ಕೋದ್ಯಾ? ಮಲ್ಕೋತೀನಿ ಬಿಡಿ, ಅದಕ್ಕೆ ಏನು. ಅನು ಮಲ್ಕೊಮ್ಮ. ಅನು ಯಾರ್ದಮ್ಮ? ಆರ್ಯ ಸರ್ ಕಾಲ್ ಮಾಡ್ತಿದಾರಮ್ಮ, ಮಾತಾಡ್ಕೊಂಡ್ ಬರ್ತೀನಿ. ನಾನೇನೇನೋ ತಮಾಷೆ ಮಾಡಿ ಅನು ನಾನ್ ನಗ್ಸಕ್ ಪ್ರಯತ್ನ ಪಟ್ರೆ ಅವಳು ಬಂದಾಗಿಂದ ಡಲ್ಲಾಗೆ ಇದ್ದಾಳಲ್ಲ ಪುಷ್ಪ. ನನ್ಗೂ ಅದೇ ಅರ್ಥ ಆಗ್ತಿಲ್ಲ ಸುಬ್ಬು. ಅನು, ಕಮಲಮ್ಮನ್ ವಠಾರಕ್ಕೆ ಹೋದ್ಮೇಲೆ ಗಂಡನ್ನ ಮರ್ತೇ ಬಿಟ್ಟಿಯಾ? ತಲುಪಿದೀನಿ ಅಂತ ಒಂದ್ ಮೆಸೇಜ್ ಕೂಡ ಇಲ್ಲ? ಇಲ್ಲ ಸರ್, ರಮ್ಯಾ ಮತ್ತೆ ಅಪ್ಪನ ಹತ್ರ ಮಾತಾಡ್ತಾ ಕೂತಿದ್ದೆ. ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ. ಸಾಮಾನ್ಯವಾಗಿ ಗಂಡಂದ್ರು ಹೋಗ್ತಾ ಹೋಗ್ತಾ ಪ್ರೀತಿ ಮಾಡೋದನ್ನ ಮರಿತಾರ. ಆದ್ರೆ ನಮ್ಮ ವಿಷಯದಲ್ಲಿ
ನೀನೇ ನನ್ನ ಮರ್ತಿದೀಯ. ಇಲ್ಲ ಸರ್, ನಾನ್ ಮರ್ತಿಲ್ಲ. ಮಲ್ಗೋವಾಗ ಮೆಸೇಜ್ ಮಾಡ್ತಾ ಇದ್ದೆ. ಆದ್ರೆ ಆಗ ನಾನು ಎದ್ದಿರ್ಬೇಕಲ್ಲ. ಸರಿ, ನಾನು ಈಗಲೇ ನಿಮ್ಗೆ ಗುಡ್ ನೈಟ್ ಹೇಳ್ತೀನಿ. ಗುಡ್ ನೈಟ್. ಡೈರೆಕ್ಟ್ ಗುಡ್ ನೈಟ್ ಅಷ್ಟೇನಾ? ಟಯರ್ಡ್ ಆಗಿದೆ ಸರ್, ನಂಗೆ ನಿದ್ದೆ ಬರ್ತಾ ಇದೆ. ನಾ ಮಲ್ಕೋತೀನಿ, ನಾಳೆ ಮಾತಾಡೋಣ. ಇಷ್ಟು ಪ್ರೀತಿಯಿಂದ ಮಾತಾಡ್ಸೋದು ನಿಜಾನ, ಅಥವಾ ಸುಭಾಷ್ ಪಾಟೀಲ್ ಅನ್ನೋ ಆ ವ್ಯಕ್ತಿತ್ವ ನಿಜಾನ? ನಿಮ್ಮನ್ನ ಹೇಗೆ ಅರ್ಥ ಮಾಡ್ಕೊಳ್ಳೋದು ಸರ್? ಯಾರೀ ನೀವು? ಯಾರು ಬೇಕಾಯ್ತು? ಜೇಂಡೆ ನೋಡ್ಬೇಕು. ಏನ್ರಿ ಹೆಸರಿದೆಲ್ಲ ಕರಿತಾ ಇದ್ದೀರಾ? ಈ ಕಡೆ ಬನ್ರಿ, ಹಂಗೆಲ್ಲ ಹೋಗ್ಬೇಡ್ರಿ. ಏನಪ್ಪ ನಿನ್ ಪ್ರಾಬ್ಲಮ್ಮು? ಯಾರೇ ನಿಮ್ಗೆ ಇಲ್ಲೆಲ್ಲ ಬಿಟ್ಟಿದ್ದು? ಎಕ್ಸ್ಕ್ಯೂಸ್ ಮೀ, ವಾಟ್ಸ್ ಹ್ಯಾಪನಿಂಗ್ ಹಿಯರ್? ಮೇಡಮ್ ಇವರು. ಹಲೋ ಮಿಸ್ಟರ್, ಹೂ ಆರ್ ಯು? ಯಾರು ನೀವು? ಏನ್ ಬೇಕಾಗಿತ್ತು ನಿಮ್ಗೆ? ಜೇಂಡೆ ಸರ್ ನೋಡಕ್ ಬಂದಿದ್ದಾರಂತೆ ಮೇಡಮ್. ವಾಟ್? ಜೇಂಡೆ ಸರ್ ನಿಮಗ್ ಬರಕ್ ಹೇಳಿದಾರಾ? ಅಪಾಯಿಂಟ್ಮೆಂಟ್ ಇದೆ ನಿಮ್ ಹತ್ರ? ತೋರ್ಸಿ. ಲುಕ್, ಎಕ್ಸ್ಕ್ಯೂಸ್ ಮೀ, ಅಪಾಯಿಂಟ್ಮೆಂಟ್ ಇಲ್ಲದೆ ಇಲ್ಲಿಗೆಲ್ಲ ಬರೋ ಹಾಗಿಲ್ಲ. ಒಂದ್ ಕೆಲ್ಸ ಮಾಡಿ, ನಾನು ಜೇಂಡೆ ಸರ್ಗೆ ಇನ್ಫಾರ್ಮ್ ಮಾಡಿ ನಿಮಗ್ ಟೈಮ್ ಹೇಳ್ತೀನಿ. ನೀವು ಹೋಗ್ತಾ ರಿಸೆಪ್ಷನ್ ಅಲ್ಲಿ ನಿಮ್ ಹೆಸರು, ಫೋನ್ ನಂಬರ್ನ ಬರ್ದಿಟ್ಬಿಟ್ಟು ಹೋಗಿ. ನಾವ್ ಯು ಕ್ಯಾನ್ ಲೀವ್. ಅಪಾಯ ಯಾವತ್ತೂ ಅಪಾಯಿಂಟ್ಮೆಂಟ್ ತಗೊಂಡ್ ಬರಲ್ಲ ಮೇಡಮ್. ಏನಯ್ಯ ಅಪಾಯ? ಸಂತೋಷ್, 1 ಸೆಕೆಂಡ್. ನಮ್ಗೆ ಇಲ್ಲಿ ಬರಕ್ಕೆ ಆಜ್ಞೆ ಬಂದಿದೆ ಮೇಡಮ್, ಅದಕ್ಕೆ ಬಂದಿದೆ. ಅಪಾಯ ಆದ್ಮೇಲೆ ನಮ್ಮ ಹತ್ರ ಬಂದ್ರೆ ನಾವೇನು ಮಾಡಕ್ಕಾಗಲ್ಲ. ಏನಪಾಯ? ಯಾರಿಗಪಾಯ ಅಂತ ಹೇಳ್ತಿದ್ದೀರಾ? ಜೇಂಡೆ, ಹೂ ಇಸ್ ದಿಸ್ ಗಾಯ್? ಯಾಕೆ ಆಫೀಸಿಗೆ ಬಂದಾರ ಅವರು? ಪೀರ್ ಬಾಬಾ ಕಡೆಯಿಂದ ಬಂದಿದ್ದೀವಿ ಸಾಬ್. ಇಲ್ಲಿ ಮಾತಾಡೋದು ಬೇಡ, ಬನ್ನಿ ಬನ್ನಿ. ಅನು, ನಾವು ರುಕ್ಸಾನ ಅವ್ರ ಅಪ್ಪನ ಮೀಟ್ ಮಾಡಿದ್ವಿ. ಸುಭಾಷ್ ಪಾಟೀಲ್ ಅನ್ನೋರು ಯಾರಾದ್ರೂ ಅರೆಸ್ಟ್ ಆಗಿದಾರಾ? ಅವ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ಬೋದಾ ಅಂತ ಕೇಳ್ಕೊಂಡ್ವಿ. ಆಮೇಲೆ ಮೊದ್ಲು ಅವ್ರು ತುಂಬಾ ಕ್ವಶನ್ಸ್ ಕೇಳಿದ್ರು. ನಿಮ್ಗೆ ಯಾಕೆ ಬೇಕು, ಯಾಕಿದೆಲ್ಲ ಅಂತಂದ್ರು. ಆಮೇಲೆ ನಿಮ್ ಫ್ರೆಂಡ್ ಇದ್ದಿದ್ರಿಂದ ಒಳ್ಳೇದಾಯ್ತು. ಅವ್ರು ಏನಂದ್ರು? ಅರೆಸ್ಟ್ ಆಗಿರೋದ್ ನಿಜ, ಮತ್ತೆ ಅವ್ರನ್ನ ರಿಲೀಸ್ ಕೂಡ ಮಾಡಿದಾರಂತೆ. ಏನು, ಜೈಲಿಂದ ರಿಲೀಸ್ ಮಾಡಿದಾರಂತ? ಹೇಗೆ? ಯಾರೋ ಬೇಲ್ ಕೊಟ್ಟು ಬಿಡ್ಸ್ಕೊಂಡು ಹೋಗಿದಾರಂತೆ. ಅನು, ನನ್ಗೇನ್ ಅನ್ಸಿದೆ ಗೊತ್ತಾ? RS ಹೆಸರು ಬೈ ಮಿಸ್ಟೇಕ್ ಆಗಿ ವೋಟರ್ ಲಿಸ್ಟ್ ಅಲ್ಲಿ ಸುಭಾಷ್ ಪಾಟೀಲ್ ಅಂತ ಬಂದಿರ್ಬೋದೇನೋ ಅಂತ ಅನ್ನಿಸ್ತಿದೆ. ಅಥವಾ ಇದು ಬರೀ ಕೋಇನ್ಸಿಡೆನ್ಸ್ ಅನ್ಸುತ್ತೆ. ನೋ, ಇದು ಕೋಇನ್ಸಿಡೆನ್ಸ್ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ದಿದ್ರೆ ಶಾರದಾ ಅಮ್ಮ, ಹೊಸಮನಿ ಅಜ್ಜಯ್ಯ, ಶಾನ್ ಬಾಕ್ಸರು ಇವ್ರೆಲ್ಲರೂ ಆ ಹೆಸರು ಕೇಳಿದ ತಕ್ಷಣ ಯಾಕೆ ಅಷ್ಟೊಂದು ಚಿಂತೆ ಮಾಡ್ತಿದ್ರು ಹೇಳಿ? ನಾನು ಒಂದಲ್ಲ ಒಂದಿನ ಆ ಹೆಸರು ಹಿಂದೆ ಬಿಟ್ಟೇ ಬೀಳ್ತೀನಿ ಅಂತ RS ಸರ್ ಮೊದಲೇ ಪ್ಲಾನ್ ಮಾಡಿ ಅವನನ್ನ ಅರೆಸ್ಟ್ ಮಾಡಿಸಿದ್ದಾರೆ. ಆಮೇಲೆ ಬೇಲ್ ಕೊಟ್ಟು ರಿಲೀಸ್ ಮಾಡಿಸಿದ್ದಾರೆ. ಹೇಳ್ತಿರೋದು ಸರಿ ಅಂತ ನನಗೂ ಅನ್ನಿಸ್ತಿದೆ. ಆದ್ರೆ RS ಸರ್ ಇಷ್ಟೆಲ್ಲ ಮುಚ್ಚಿಟ್ಟು ಸುಳ್ಳು ಹೇಳೋದಕ್ಕೆ ಕಾರಣನಾದ್ರೂ ಏನು ಅನ್ನೋದೇ ನನಗ್ ಗೊತ್ತಾಗ್ತಿಲ್ಲ. ಅವ್ರಿಗೆ ನನ್ ಮೇಲೆ ನಿಜವಾದ ಪ್ರೀತಿನೇ ಇರೋದಾದ್ರೆ
ಅವ್ರು ಹೀಗೆಲ್ಲ ಯಾಕೆ ಮಾಡ್ತಾರೆ? ನೀವ್ಯಾಕೆ ಇಲ್ಲಿ ಬರಕ್ ಹೇಳ್ ಕಳ್ಸಿದ್ರೆ ಪೀರ್ ಬಾಬಾ ನೋಡಕ್ ನಾನೇ ಬರ್ತಿದ್ನಲ್ಲ. ಅಷ್ಟ್ ಸಮಯ ಇಲ್ಲ ಸಾಬ್. ಪೀರ್ ಬಾಬಾ ಹೇಳ್ತಾರೆ ತುಫಾನ್ ಆಗಯ. औरत से बच के रहना झंडे साहब. ನಿಮ್ಮನ್ನ ಬರ್ಬಾದ್ ಮಾಡ್ತಾಳೆ ಆ ಹುಡುಗಿ. ನಿಮ್ ಕಣ್ಣಲ್ಲಿ ಭಯ ಹುಟ್ಟುತ್ತೆ ಅಂತ ಪೀರ್ ಬಾಬಾ ಹೇಳಿದ್ರು. ಭಯ ಒಳ್ಳೇದೇ ಜೀವಂತವಾಗಿರೋದಕ್ಕೆ. ಭಯ ಬೇಕು, ಬೇಜವಾಬ್ದಾರಿ ಜೀವ ಕೊಲ್ಲುತ್ತೆ. ಭಯ ಜೀವ ಉಳಿಸುತ್ತೆ. ಹುಷಾರು. ಸರ್ ಕುಡಿಯಕ್ಕೆ ಏನಾದ್ರು ತರಲ್ಲ ಸರ್? ಇನ್ಯಾರೋ ಒಳಗಡೆ ಬರಕ್ ಹೇಳಿದ್ದು. ಬಾಬಾ ಆಚೆ. ಇನ್ನೊಬ್ಬರ ಮೇಲೆ ಗದ್ರಿದ್ರೆ ತೂಫಾನ ತಡೆಯಕ್ಕಾಗಲ್ಲ ಜಂಡೆ ಸಾಬ್. ಆ ಹುಡುಗಿ ತರ ತೂಫಾನ ತಡೆಯೋದಕ್ಕೆ ದಾರಿ ನೋಡಿ. ನಾನು ಬರ್ತೀನಿ. ಭಗವಂತ ಸ್ವಾಮಿ, ಭಗವಂತ ನೀನೇ ಕಾಪಾಡ. ಒಳ್ಳೇದ್ ಮಾಡಪ್ಪ ತಂದೆ, ಒಳ್ಳೇದ್ ಮಾಡ. ಚರ್ಮದಿಂದ ಹೊಗೆ ಏಳ್ಬೇಕು. ತರ ಸ್ನಾನ ಮಾಡಿದ್ದಾಯ್ತು. ಈಗ ಸ್ವಲ್ಪ ಹೊಟ್ಟೆಗೆ ಹೊಗೆ ಹಾಕೊಳ್ಳೋ ಸಮಯ. ಸುಬ್ಬು, ಬೆಳಗ್ಗೆ ಬೆಳಗ್ಗೆ ಅದೇನ್ ಮಾತು ಅಂತ ಮಾತಾಡ್ತೀಯ? ಅಯ್ಯೋ, ಬಿಸಿ ಬಿಸಿ ಶುಂಠಿ ಟೀ ಕೊಡೆ, ಅದನ್ನ ಈ ತರ ಕೇಳಿದೆ ಅಷ್ಟೇ. ಅಲ್ಲಿ ಅವಳ ಜೊತೆ ಕೂತು ಟೀ ಕುಡಿದು ತುಂಬಾ ದಿನ ಆಯ್ತು ಕಡೆ. ಅವಳಾಗ್ಲೇ ರಮ್ಯನ್ ಜೊತೆ ಆಚೆ ಹೋಗಿದ್ದಾಳೆ. ಅಯ್ಯೋ, ಮಗಳು ಮನೆಗ್ ಬಂದಿದ್ದಾಳೆ ಅಂತ ನಾನು ಅಂಗಡಿಗೂ ಚಕ್ಕರ್ ಹಾಕೊಂಡು ಕೂತಿದ್ದೀನಲ್ಲೇ. ನನ್ನ ಹತ್ರ ಹೇಳಿದ್ರೆ ನಿನ್ ಮಗಳ ಹತ್ರ ಹೇಳು. ಈ ತರ ರಜಾ ಹಾಕೋದು ಒಂಥರ ಡೈಲಿ ಪಾಸ್ ತಗೊಂಡಂಗೆ. ಸಮಯ ಆಗ್ತಿದ್ದಂಗೆ ಪಾಸ್ನ ಸರಿಯಾಗಿ ಬಳಸ್ಕೊಳ್ಳೇ ಇಲ್ವಲ್ಲಪ್ಪ ಅಂತ ಸಂಕಟ ಆಗುತ್ತೆ. ಆಗುತ್ತೆ ಮಗಳು ನೆಪದಲ್ಲಾದ್ರೂ ಹೆಂಡತಿ ಜೊತೆ ಒಂದಿನ ಕಳೆದ ನನ್ನ ಸಂತೋಷ ಇಲ್ಲ ನಿನ್ಗೆ? ಪಾಸ್ ತಗೊಳ್ಳೋದು ಬಸ್ಸಲ್ಲಿ ಕೂತ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ಕೊಂಡು ಹೋಗಕ್ಕೆ ಕಣೆ, ಚಕ್ರಕ್ಕೆ ತಲೆ ಕೊಡಕ್ಕಲ್ಲ. ಸ್ವಲ್ಪ ಕೊಬ್ಬು ನಿನ್ಗೆ. ಕೊಪ್ಪ ನಂಗ ಇಲ್ವಲ್ಲ? ಒಟ್ಟಾರ್ದವ್ರನ್ನೆಲ್ಲ ಕರೆದಿ ಪಾರ್ಟಿ ಮಾಡಿದ್ ಯಾರು? ಮಂಗನ್ ತರ ಯಾವ್ದೋ ಮಾತಿಂದ ಇನ್ಯಾವ್ದೋ ಮಾತ್ಗೆ ಹೆಂಗ್ ಜಂಪ್ ಮಾಡ್ತೀಯ ನೋಡು. ನಿನ್ ಜೊತೆ ಮಾತಾಡ್ಕೊಂಡು ಕುಂತ್ಕೊಂಡ್ರೆ ಸಾಂಬಾರ್ ಮಾಡ್ದಂಗೆನೆ. ಅನು ಆಚೆ ಹೋಗಿದಾಳಲ್ಲ, ಕೊತ್ತಂಬರಿ ಸೊಪ್ಪು ತರ ಕೇಳ್ತೀನಿ ಬಿಡು. ಇದೆ ವರ್ಧನ್ ಮನೆ ಸೊಸೆನ ಕೊತ್ತಂಬರಿ ಸೊಪ್ಪು ತರ ಕೇಳ್ತಾಳಂತೆ. ಹುಟ್ಬೇಕಾದ್ರೆ ಅವಳು ವರ್ಧನ್ ಮನೆ ಸೊಸೆ ಅಲ್ಲ, ಈ ವಟಾರದ ಮಗಳು. ನಾನ್ ರಜಾ ಹಾಕಿ ವೇಸ್ಟ್ ನಿನ್ ಜೊತೆ ಕೂತಿಲ್ವಾ? ನಾ ತರ್ತೀನಿ ಬಿಡು. ಏಯ್, ಸುಮ್ಮನೆ ಕೂತ್ಕೊಂಡ್ರೆ ಸರಿ. ವೇಸ್ಟ್ ಹಾಕುದಾರಂತೆ ನನ್ ಜೊತೆ. ಹಾ ಅಮ್ಮ. ಹಲೋ, ಎಲ್ಲಿದ್ಯಮ್ಮ? ಇಲ್ಲೇ ಇದ್ದೀನಿ ಅಮ್ಮ, ಇನ್ನೇನ್ ಬರ್ತೀನಿ. ಬರ್ತಾ ಕೊತ್ತಂಬರಿ ಸೊಪ್ಪು ತರ್ತೀಯಾ? ಸರಿ ಅಮ್ಮ. ಅದೊಂದೇ ಸಾಕ, ಬೇರೆ ಏನಾದ್ರೂ ಬೇಕಾ? ಇನ್ನೇನು ಬೇಡ ಮಗ್ಳೆ, ನೀನು ಬೇಗ ಬಾ. ನಿಮ್ಮಪ್ಪ ನಿನ್ಗೋಸ್ಕರ ರಜಾ ಹಾಕೊಂಡು ಕೂತಿದ್ದಾರೆ. ಸರಿ ಅಮ್ಮ, ಬಂದೆ. ಸರಿ ಬಂಗಾರ. ಇಂಥ ಒಂದು ಫೋನ್ ಕಾಲ್ನ ಎಷ್ಟು ಮಿಸ್ ಮಾಡ್ಕೋತೀನಿ ಗೊತ್ತಾ? ಮೊದ್ಲೆಲ್ಲ ಅಮ್ಮ ಕೆಲ್ಸ ಹೇಳಿದ್ರೆ ಹೋಗಮ್ಮ ನಂಗ್ ಮಾಡೋದಕ್ ಬೇರೆ ಕೆಲ್ಸ ಇದೆ ಅಂತ ಅವಳ ಮೇಲೆ ಸಿಟ್ ಮಾಡ್ಕೋತಾ ಇದ್ದೆ. ಆದ್ರೆ ಮದ್ವೆ ಆದ್ಮೇಲೆನೆ ಕಣೆ ಗೊತ್ತಾಗೋದು ತವ್ರ ಮನೇಲಿ ಎಷ್ಟೇ ಕಷ್ಟ ಇದ್ರು ಅದ್ರಲ್ಲೊಂದ್ ಸುಖ ಇದೆ ಅಂತ. ಆ ಮನೇಲಿ ಕೊತ್ತಂಬರಿ ಸೊಪ್ಪು ತಗೊಂಡ್ ಬಾ ಅಂತ ಹೇಳೋದಕ್ಕೂ ಯಾರು ಇಲ್ಲ ನನ್ಗೆ. ಬೇಜಾರಾಗ್ಬೇಡಾನು, ಎಲ್ಲ ಒಳ್ಳೇದೇ ಆಗುತ್ತೆ.